ಇತಿಹಾಸ ಪ್ರಸಿದ್ಧ ತೊಕ್ಕೊಟ್ಟು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮೊಸರು ಕುಡಿಕೆಯ ಪ್ರಯುಕ್ತ ಶಿವ ಫ್ರೆಂಡ್ಸ್ ಡಿಸಿ ರೋಡ್ ತೊಕ್ಕೊಟ್ಟು ಇವರ 2ನೇ ವರ್ಷದ ದೃಶ್ಯ ರೂಪಕ ವಯನಾಡು ಗಜಮಹಿಮೆ ಈ ನಯನ ಮನೋಹರ ದೃಶ್ಯ ರೂಪಕದ ನಿರ್ಮಾಣ ನಿರ್ವಹಣೆ ಪಚ್ಚು ಉಳ್ಳಾಲ, ನಿರ್ದೇಶನ ವಿಜಯ್ ನವೀನ್ ತೊಕ್ಕೊಟ್ಟು, ಹಿನ್ನೆಲೆ ಧ್ವನಿ ಮಲ್ಲಿಕಾ ಶೆಟ್ಟಿ ಸಿದ್ದಕಟ್ಟೆ, ಗುರುರಾಜ್, ರಥದ ಸಾರಥಿ ಚೇತನ್ ಸಂತೆಕಟ್ಟೆ, ಸೌಂಡ್ ಅಂಡ್ ರೈಟಿಂಗ್ ರೂಪೇಶ್ ಉಡುಪಿ, ಧ್ವನಿ ಮುದ್ರಣ ಗುರುರಾಜ್ ಸಾಯಿರಾಮ್ ಸ್ಟುಡಿಯೋ ಮಂಗಳೂರು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದು ಶ್ರೀಕೃಷ್ಣ ಪರಮಾತ್ಮನ ನುಡಿದಂತಹ ಸತ್ಯ. ಭೂಮಿಯಲ್ಲಿ ಅನ್ಯಾಯ ಅಧರ್ಮ ಮೆರೆಯುತ್ತಿರುವ ಸಮಯದಲ್ಲಿ, ಪ್ರಕೃತಿಯ ವಿಕೋಪವು ಅತಿಯಾದಲ್ಲಿ ತಾನು ಮತ್ತೊಮ್ಮೆ ಉದಿಸಿ ಬರುವೆನೆಂದು ಪರಮಾತ್ಮನು ಹೇಳಿರುವಂತೆ ಕೇರಳದ ವಯನಾಡಿನಲ್ಲಿ ಅತ್ಯದ್ಭುತ ಆಶ್ಚರ್ಯ ಸಂಗತಿಯೊಂದು ನಡೆದಿದೆ. ಪ್ರಾಯದ ವೃದ್ಧೆಯೊಬ್ಬಳು ತನ್ನ ಮೊಮ್ಮಗುವಿನೊಂದಿಗೆ ಕಾಡಿನಲ್ಲಿ ಕಳೆದುಕೊಂಡ ಸಮಯದಲ್ಲಿ ಆನೆಯ ರೂಪದಲ್ಲಿ ಸಾಕ್ಷಾತ್ ಪರಮಾತ್ಮನೇ ಬಂದಂತೆ ಅವರನ್ನು ಸಂರಕ್ಷಿಸಿ ತೊರೆದಂತಹ ಕಥೆಯು ಇದೀಗ ನಿಮ್ಮ ಮುಂದೆ. ಯದೆ ಛಲ್ ಎನ್ನುತ್ತೆ, ಇದನ್ನೆಲ್ಲ ನೋಡಿದ್ರೆ ಒಂದು ಬಾರಿ ಯದೆ ಛಲ್ ಎನ್ನುತ್ತೆ ಕಣ್ರಿ. ವಯನಾಡಲ್ಲಿ ಮಹಾಪ್ರಳಯ ಸೃಷ್ಟಿಸಿದ ಭೀಕರತೇನೆ ಅಂಥದ್ದು. ರಾತ್ರಿ ಆರಾಮಾಗಿ ಮಲಗಿದ್ದವರು ಬೆಳಗ್ಗೆ ಆಗೋದ್ರೊಳಗೆ ಕಿಲೋಮೀಟರ್ಗಳ ದೂರದಲ್ಲಿ ಶವವಾಗಿ ಪತ್ತೆಯಾಗ್ತಾರೆ. ಇದೆಲ್ಲ ವಯನಾಡಿನ ದುರಂತಕ್ಕೆ ಹಿಡಿದ ಸಾಕ್ಷ್ಯ. ಈ ದುರಂತ ನಡೆದ ಮೇಲೆ ಎಲ್ಲರೂ ಗೋಳಾಡುತ್ತಿದ್ದಾರೆ, ಕಣ್ಣೀರಿಡುತ್ತಿದ್ದಾರೆ. ಹೆದರ್ಬೇಡ, ಅಳ್ಬೇಡ ಮಗು. ಅಜ್ಜಿ, ನಂಗೆ ಭಯ ಆಗ್ತಿದೆ ಅಜ್ಜಿ. ಬಂದಿದ್ದಾನೆ ಅಂತಂದುಕೊಳ್ಳುತ್ತೇನೆ ಗಜರಾಜ. ನನ್ನ ಬದುಕು ದಿಕ್ಕಾಪಾರಾಗಿದೆ. ಗತಿ ಗೋತ್ರ ಇರದ ನನಗೆ ನೀನು ಮುನಿಯಬೇಡ. ಆ ದೇವರು ನನ್ನನ್ನು ಇದೀಗ ಅನಾಥನನ್ನಾಗಿಸಿದ. ನೀನು ಹೃದಯ ಶೂನ್ಯನಾಗಬೇಡ. ನನ್ನ ಹಾಗೂ ನನ್ನ ಈ ಮೊಮ್ಮಗುವಿನ ಮೇಲೆ ಒಂದಿಷ್ಟು ಕನಿಕರಿಸಿ ನಮ್ಮನ್ನು ಬದುಕಗೊಡು. ಸಾಕ್ಷಾತ್ ಆ ಗುರುವಾಯೂರಪ್ಪನ ಅವತಾರ. ಹೌದು ಮಗು, ಹೆದರ್ಬೇಡ, ಅಳ್ಬೇಡ ಮಗು. ಅಳ್ಬೇಡ ಮಗು. ಈ ಗಜರಾಜ ನಮ್ಮನ್ನೇನು ಮಾಡಲಾರ.
ಆತ್ಮೀಯ ಭಗವದ್ಭಕ್ತ ಬಾಂಧವರೇ, ತೊಕ್ಕೊಟ್ಟು ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ವತಿಯಿಂದ ಜರುಗುತ್ತಿರುವಂತಹ ಶ್ರೀಕೃಷ್ಣನ ವೈಭವದ ಶೋಭಾ ಯಾತ್ರೆಗೆ ಇನ್ನಷ್ಟು ಮೆರುಗನ್ನು ನೀಡಲು ಜಗತ್ ರೆಡ್ ಸರ್ಕಲ್ ರಿಜಿಸ್ಟರ್ಡ್ ತೊಕ್ಕೊಟ್ಟು ಇವರ 21ನೇ ವರ್ಷದ ದೃಶ್ಯ ರೂಪಕ ಭಸ್ಮಾಸುರ ಮೋಹಿನಿ ಯಾಕಾಯಿತು? ನನ್ನನ್ನು ಇಲ್ಲಿ ಹುಟ್ಟಿಸಿದವರಾರು? ಅದು ಯಾರಲ್ಲಿ ಕುಳಿತಿರುವುದು? ಅವರನ್ನೇ ಕೇಳುತ್ತೇನೆ. ಪುತ್ರ, ನೀನು ಹುಟ್ಟಲು ನಾನೇ ಕಾರಣಕರ್ತ. ನಾನು ಮೈಗೆ ಬಳಿಯುವ ಭಸ್ಮದಿಂದ ನಿನ್ನ ಜನನವಾಗಿದೆ. ಹಾಗಾಗಿ ನೀನು ಇನ್ನು ಮುಂದಕ್ಕೆ ಭಸ್ಮಾಸುರ ಎಂಬ ಹೆಸರಿನಿಂದ ಕರೆಯಲ್ಪಡುವಿ. ಭಸ್ಮಾಸುರ, 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 ನಿನ್ನ ಜನನ ಸುಮ್ಮನೆ ಆಗಲಿಲ್ಲ. ನಿನಗೊಂದು ವರ ನೀಡುತ್ತೇನೆ. ನೀನು ಯಾರ ತಲೆಯ ಮೇಲೆ ಕೈಯನ್ನು ಇಡುತ್ತೀಯೋ ಅವರು ಭಸ್ಮವಾಗುತ್ತಾರೆ. ಆ ಭಸ್ಮ ಲೇಪನವನ್ನು ನಾನು ದಿವಸಲೂ ಮಾಡುತ್ತೇನೆ. ನಿಮ್ಮ ವರವನ್ನು ಪರಿಶೀಲನೆ ಮಾಡಬೇಕಲ್ಲವೇ ತಂದೆ ಮಹಾದೇವ? ನಿಮ್ಮ ತಲೆಯ ಮೇಲೆಯೇ ಕೈಯನ್ನು ಇಟ್ಟು ಪರಿಶೀಲನೆ ಮಾಡುತ್ತೇನೆ. ಅಯ್ಯೋ, ಇದೇನಾಯಿತು? ನಾನು ಕೊಟ್ಟ ವರವನ್ನು ಇವನು ಸದುಪಯೋಗ ಮಾಡುವ ಬದಲು ನನ್ನನ್ನೇ ಕೊಲ್ಲಲು ಬರುತ್ತಿದ್ದಾನೆ. ಶ್ರೀಹರಿ, ಶ್ರೀಹರಿ, ಕಾಪಾಡು, ಕಾಪಾಡು.
ಬಾರೆ ಭಗವತ್ಭಕ್ತ ಬಾಂಧವರೇ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಕುಡಿಕೆಯ ಪ್ರಯುಕ್ತ ನಿಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತಹ ನಯನ ಮನೋಹರ ದೃಶ್ಯ ರೂಪಕದ ನಿರ್ಮಾಣ ನಿರ್ವಹಣೆ ಲಕ್ಷ್ಮೀ ಕೋಟೆಕಾರ್, ಮಕರ ಜ್ಯೋತಿ ಆರ್ಟ್ಸ್ ಕೋಟೆಕಾರ್. ಹಿನ್ನೆಲೆ ಧ್ವನಿ ಗುರುರಾಜ್, ಸಾಯಿರಾಮ್ ಸ್ಟುಡಿಯೋ ಮಂಗಳೂರು. ಧ್ವನಿ ಮತ್ತು ಬೆಳಕು ವಿಷ್ಣುವು ಯೋಗ ನಿದ್ರೆಯಲ್ಲಿ ಆದಿಶೇಷನ ಮೇಲೆ ಮಲಗಿರುವ ಸಮಯದಲ್ಲಿ ಮಧುಕೈಟಭರ ಜನನ ವಿಷ್ಣುವಿನ ನಾಭಿಯಿಂದ ಆಗುತ್ತದೆ. ಮಧುಕೈಟಭರು ತಮ್ಮ ರಾಕ್ಷಸಿ ಗುಣದಿಂದ ಲೋಕವನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡುತ್ತಾರೆ. ಬ್ರಹ್ಮನು ಅವರನ್ನು ಸೋಲಿಸಲಾಗದೆ ಯೋಗ ನಿದ್ರೆಯಲ್ಲಿದ್ದ ವಿಷ್ಣುವನ್ನು ಪ್ರಯತ್ನಪಟ್ಟು ಎಚ್ಚರಗೊಳಿಸಿ ಮಧುಕೈಟಭರನ್ನು ವಧಿಸಲು ವಿನಂತಿಸುತ್ತಾರೆ. ಹೀಗೆ ಮಧುಕೈಟಭರನ್ನು ವಧಿಸಲು ವಿಷ್ಣುವು ಗರುಡ ವಾಹನರಾಗಿ ಮಧುಕೈಟಭರನ್ನು ವಧಿಸಲು ಮುಂದೆ ಬರುತ್ತಾನೆ.
ರಾಕ್ಷಸ ವಂಶ ವಿರೋಧಿಯೇ ಎಲ್ಲರನ್ನೂ ಮೋಸದಿಂದ ಸಂಹರಿಸಿ ನಮ್ಮನ್ನು ಸಂಹರಿಸಲು ಬಂದೆಯಾ? ಇದು ನಿನ್ನಿಂದಾಗದ ಕೆಲಸ. ಅದು ಕೈಟಭ. ಮಧು ಕೈಟಭರೇ, ನಿಮ್ಮ ಗಂಟಲಲ್ಲಿ ಇಳಿಯುವವನು ನಾನಲ್ಲ. ಎಲ್ಲ ಲೋಕವನ್ನು ಸರ್ವನಾಶ ಮಾಡಿದರು. ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮತ್ತು ಮೊಸರು ಕುಡಿಕೆ ಉತ್ಸವದ ಹಾರ್ದಿಕ ಶುಭಾಶಯಗಳು. ಶ್ರೀ ನಿತ್ಯಾನಂದ ಯುವಕ ಮಂಡಲ ರಿಜಿಸ್ಟರ್ಡ್ ಕೆರೆಬೈಲು ತೋರ್ಕೊಟ್ಟು ಇವರು ಮೊಸರು ಕುಡಿಕೆಯ ಪ್ರಯುಕ್ತ ಶ್ರೀಕೃಷ್ಣನ ಪಾದ ಕಮಲಗಳಿಗೆ ಅರ್ಪಿಸುತ್ತಿರುವ ನಿರಂತರ 48ನೇ ವರ್ಷದ ದೃಶ್ಯ ರೂಪಕ ಮತ್ಸ್ಯಾವತಾರ. ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಅಖಂಡ ಭೂಮಂಡಲದ ಸ್ಥಿತಿ ಪಾಲಕನಾದ ಕ್ಷೀರಸಾಗರ ಶೋಭಿತ ಶ್ರೀಮನ್ನಾರಾಯಣನ ದಶಾವತಾರಗಳಲ್ಲಿ ಮೊದಲನೆಯದೇ ಮತ್ಸ್ಯಾವತಾರ. ಅದು ಮನ್ವಂತರದ ಕಾಲ. ಪೂರ್ವ ಪ್ರಾಚೀನ ದ್ರಾವಿಡ ರಾಜನೆಂದೇ ಖ್ಯಾತನಾದ ವಿಷ್ಣುವಿನ ಮಹಾಭಕ್ತ ಸತ್ಯವ್ರತನು ಸಂಧ್ಯಾ ವಂದನೆಯ ಸುಮುಹೂರ್ತದಲ್ಲಿ ಕೃತಮಾಲಾ ನದಿಯಲ್ಲಿ ಅರ್ಘ್ಯ ನೀಡುತ್ತಿದ್ದನು. ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ರಾಜನು ಕೈ ಬೊಗಸೆಯಲ್ಲಿ ಹಿಡಿದ ಅರ್ಘ್ಯೋದಕದಲ್ಲಿ ಇದ್ದಕ್ಕಿದ್ದಂತೆ ಒಂದು ಮೋಹಕ ಮರಿ ಮೀನೊಂದು ಬಂದು ಸೇರುತ್ತದೆ. ಆಕರ್ಷಿತನಾದ ಸತ್ಯವ್ರತನು ಆ ಎಳೆ ಮೀನನ್ನು ಮನೆಗೊಯ್ದು ಮುದ್ದಿನಿಂದ ಪಾತ್ರೆ ನೀರಲ್ಲಿರಿಸಿ ಅದನ್ನು ಸಾಕ ಬಯಸುತ್ತಾನೆ. ಆದರೆ ಏನಾಶ್ಚರ್ಯ, ದಿನೇ ದಿನೇ ಮರಿಮೀನಿನ ಗಾತ್ರವು ಅಸಾಮಾನ್ಯವೆಂಬಂತೆ ಬೆಳೆಯತೊಡಗುತ್ತದೆ. ಬೃಹದಾಕಾರ ತಳೆಯುತ್ತದೆ. ಚತುರಮತಿಯಾದ ಆ ರಾಜನಿಗೆ ತನಗೊದಗಿದ ಮತ್ಸ್ಯ ಮರಿಯು ಸಾಕ್ಷಾತ್ ಶ್ರೀ ವಿಷ್ಣು ಸ್ವರೂಪಿ ಎಂಬುದು ಅರಿವಾಗದಿರಲಿಲ್ಲ. ಓಂ ಶ್ರೀ ಮತ್ಸ್ಯರೂಪಿ ನಾರಾಯಣಾಯ ನಮಃ. ಅರಸನು ಮೀನನ್ನು ಮತ್ತೆ ಕೃತಮಾಲಾ ನದಿಯಲ್ಲಿ ಬಿಟ್ಟು ಬರುವ ವೇಳೆ ಏನಾಶ್ಚರ್ಯ, ಆ ಮೀನು ಇದ್ದಕ್ಕಿದ್ದಂತೆ ಬಾಯಿ ತೆರೆದು ಮಾತನಾಡಲಾರಂಭಿಸುತ್ತದೆ. ವತ್ಸ ಸತ್ಯವ್ರತ, ಲಕ್ಷ್ಯವಿಟ್ಟು ನನ್ನ ನುಡಿಯನ್ನಾಲಿಸು. ಇನ್ನು ಕೆಲವೇ ದಿನಗಳಲ್ಲಿ ಈ ಜಗತ್ತಿನ ಜಲಪ್ರಳಯ ಸಂಭವಿಸಲಿದೆ. ನೀನು ಬೃಹದಾಕಾರದ ಹಡಗೊಂದನ್ನು ನಿರ್ಮಿಸಬೇಕು. ಭೂಮಂಡಲದ ಚರಾಚರಗಳನ್ನು ಅದರಲ್ಲಿ ಶೇಖರಿಸಿಡಬೇಕು. ಆಗ ನಾನು ಒಂದು ಕೊಂಬಿರುವ ಮೀನಿನ ರೂಪದಲ್ಲಿ ಬರುತ್ತೇನೆ. ನನ್ನ ಕೊಂಬಿಗೆ ನಿನ್ನ ಹಡಗಿನ ಹಗ್ಗವನ್ನ ಕಟ್ಟಿಬಿಡು. ಸೃಷ್ಟಿಕರ್ತ ಬ್ರಹ್ಮನು ನಿದ್ರಿಸುತ್ತಿದ್ದ ಕಾಲವದು. ಅವನ ಮೂಗಿನ ಹೊಳ್ಳೆಯಿಂದ ಶಂಖಚೂಡ ಎನ್ನುವ ಓರ್ವ ಚಾಣಾಕ್ಷ ರಾಕ್ಷಸನು ಹುಟ್ಟಿ ಬರುತ್ತಾನೆ. ಈ ವಿಶ್ವದ ಜನರು ಸುಜ್ಞಾನಿಗಳಾದರೆ ಕಾಳಾಂಧಕಾರವನ್ನೇ ನಂಬಿ ಬಂದಿರುವ ನಮ್ಮಂಥವರ ಅಳಿವು ಖಂಡಿತ. ವಿಶ್ವದ ಬೆಳಕು ಅಡಗಬೇಕು, ದುರ್ಗಮ ಕಾರ್ಕತ್ತಲೆ ವಿಜೃಂಭಿಸಬೇಕು. ಅದಕ್ಕಾಗಿ ಮಲಗಿ ಗೊರಗರನೆ ಗೊರಕೆ ಹೊಡೆಯುತ್ತಿದ್ದ ಆ 4 ಮುಖದ ಬ್ರಹ್ಮನು ಜೋಗ
ಇವರು ಬುದ್ಧಿವಂತರು. ಭೂಮಿಯ ಮೇಲೆ ನನ್ನನ್ನು ಗುರುತು ಹಿಡಿದಾರು. ಅದಕ್ಕಾಗಿ ಈ ಜಲಾಶಯದಡಿಯಲ್ಲಿ ಶಂಖದೊಳಗೆ ಸೇರಿಕೊಂಡು ಅಡಗಿಕೊಂಡಿರುವೆ. ಇನ್ನು ನನ್ನ ಪತ್ತೆ ಯಾರಿಗೂ ಸಿಗದು. ಇತ್ತ ಜ್ಞಾನ ಕಣಜವಾಗಿರುವ ವೇದಶ್ರೀಗಳನ್ನು ಕಾಣದೆ ಜಗತ್ತು ಧಾವಂತಗೊಂಡಿತು. ಆದರೆ ಶಂಖಚೂಡನ ಈ ದುಷ್ಕೃತ್ಯವು ಸರ್ವಸ್ಥಳ ವ್ಯಾಪ್ತನಾದ ಶ್ರೀಮನ್ನಾರಾಯಣನಿಗೆ ಗಮನಕ್ಕೆ ಬಾರದೇ ಇದ್ದಿದೆ. ಎಲೈ ವೇದಾಪಹಾರಿ ರಾಕ್ಷಸನೇ, ಸಾಕು ಈ ದುಸ್ಸಾಹಸ. ಜಗತ್ತಿಗೆ ಕಣ್ಣಾಗಿರುವ ಚತುರ್ವೇದಗಳನ್ನ ಕೊಟ್ಟು ಬಿಡು. ಸುಮ್ಮನೆ ಅಹಂಕಾರ ಬೇಡ. ಇದರಿಂದ ನಿನಗೆ ಶ್ರೇಯಸ್ಸಾಗದು. ನಿನ್ನ ವಿನಾಶವಾಗುವುದು ಖಂಡಿತ. ಅಬ್ಬಬ್ಬ, ಜಲವಾಸಿ ಜಂತುವೆ, ಪುಡುಪುಡುತ್ತರೆ ಓಡಾಡುವ ಜಗಶ್ಚಿತ್ ನೀನು. ನೀರಿನ ಮೇಲೆ ತಪ್ಪಿ ಚಿಪ್ಪಿ ಬಿದ್ದರು ನಿನ್ನ ಗತಿ ವಿಲ 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 ವಿಲ. ನೀನು ಕೊಟ್ಟು ಬಿಡುವಂದಾಕ್ಷಣ ಅಯ್ಯೋ ಅಮ್ಮಮ್ಮ ಎಂದು ಭಯಪಟ್ಟು ವೇದಗಳನ್ನು ಒಪ್ಪಿಸಿ ಬಿಟ್ಟೇನು ಎಂದು ಅಂದುಕೊಂಡೆಯ? ಜ್ಞಾನ ರಾಕ್ಷಸ, ಜಗತ್ತಿನ ಮಹಾಶತ್ರು. ಬೆಳಕಿಲ್ಲದ ಕಾಡಾಂಧಕಾರದಲ್ಲಿ ಮಾತ್ರ ನನಗೆ ಬದುಕು. ನಾವು ಉಳಿಯಬೇಕಾದರೆ ಸಮಸ್ತ ಲೋಕ ಕತ್ತಲೆಯ ಕೂಪದೊಳಗೆ ಮುಳುಗಿ ಮುದುಡ ಬಿಡಬೇಕು. ಒಂದು ಫಲವಿಲ್ಲ. ಹೋಗಿಲ್ಲಿಂದ, ಹೋಗಿಲ್ಲಿಂದ. ಆಹಾ, ನಿನ್ನ ದುರಾಲೋಚನೆಯೇ. ಹೇ ಧೂತ, ನೀನು ಅಂದುಕೊಂಡಂತಾಗುತ್ತದೆ ಎಂಬ ಭ್ರಮೆ ಬೇಡ. ವೇದಗಳು ಪರಮೋಚ್ಚ ಜ್ಞಾನ ಚಕ್ಷುಗಳು. ವಿಶ್ವವು ಭವಿತವ್ಯದಲ್ಲಿ ಇನ್ನೂ ಮುಂದುವರಿಯಬೇಕಾದರೆ ಆ ಪರಮ ಪವಿತ್ರ ಚತುಶ್ರುತಿಗಳ ಅವಶ್ಯವಿದೆ. ಒಪ್ಪಿಸಿ ಬಿಡುವವನ್ನು. ಸುಮ್ಮನೆ ಹಠ ಬೇಡ. ರೆಕ್ಕೆ ಪಡೆದುಕೊಂಡು ಹಾಯಾಗಿ ಈಜಾಡಿಕೋ. ನಿನಗೆ ಈ ಮುಖವಚ್ಚಿ ಬೇಡ. ತೊಲಗು ಇಲ್ಲಿಂದ, ತೊಲಗು ಇಲ್ಲಿಂದ, ತೊಲಗು. ಹಾಗೆನ್ನುವೆಯೋ? ಸರಿ, ಹಾಗಾದರೆ ಮನ್ವಂತರ ಒಂದು ಮುಕ್ತಾಯಗೊಳ್ಳುವ ಕಾಲ ಸನ್ನಿಹಿತವಾಗಿದೆ. ಮನುವಿನ ಪುನರ್ಜನನದಿಂದ ಪ್ರಳಯ ನಂತರವೂ ಪ್ರಪಂಚಕ್ಕೆ ಜ್ಞಾನ ಪ್ರಸಾರವಾಗಲು ಈ ವೇದಗಳೇ ಮೂಲಾಧಾರ. ನಿನ್ನದಿದು ವಿನಾಶದ ಛಲ. ವೇದ ಸಂರಕ್ಷಣೆಗಾಗಿ ನಿನ್ನನ್ನು ಆಳಿಸುವುದೊಂದೇ ಸದ್ಯ ನನಗಿರುವ ಮಾರ್ಗ. ತಪಸ್ಸಿಗೆ ಮೂರ್ತನಾಗಿರುವ ನಿನ್ನಿಂದ ಜಗತ್ತಿನ ಜ್ಞಾನ ಶರೀರವನ್ನ ಉಳಿಸಬೇಕಾಗಿದೆ. ಒಳ್ಳೆಯ ಮಾತಿಗೆ ಶರಣಾಗದ ನಿನಗೆ ಮರಣವೊಂದೇ ಗತಿ. ಇದೋ ನಿನ್ನ ಅಳಿವಿಗೆ ಅಡಿ ಇಟ್ಟಿದ್ದೇನೆ. ಹೀಗೆ ಜ್ಞಾನ ಸಂಕೇತವಾಗಿರುವ ಋಗ್ವೇದಾದಿ ವೇದಗಳನ್ನು ಮರುಗೊಳಿಸುವುದಕ್ಕಾಗಿ ಶಂಖಚೂಡ ರಾಕ್ಷಸನನ್ನ ಮತ್ಸ್ಯ ರೂಪಿ ಶ್ರೀಮನ್ನಾರಾಯಣನು ಸಂಹರಿಸುತ್ತಾನೆ. ಅವನ ಕೈವಶದಲ್ಲಿದ್ದ 4 ವೇದಗಳನ್ನು ಮರಳಿ ಗಳಿಸಿ ಚತುರ್ಮುಖನಾದ ಬ್ರಹ್ಮನಿಗೆ ಒಪ್ಪಿಸುತ್ತಾನೆ. ಕೆಲ ದಿನಗಳಲ್ಲೇ ಜಲಪ್ರಳಯ ಸಂಭವಿಸುತ್ತದೆ. ಭೂಚರಾಚರಗಳನ್ನು ತುಂಬಿಕೊಂಡ ಹಡಗೊಂದನ್ನು ಜತನದಿಂದ ಕಾಪಾಡಿಕೊಂಡು ಮುಂದಿನ ಮನ್ವಂತರಕ್ಕೆ ದಾಟಿಸುತ್ತಾನೆ. ಕರುಣಾಳು ಶ್ರೀಹರಿಯು ಪ್ರಳಯೋತ್ತರದಲ್ಲಿ ಹೊಸ ಜೀವ ಸೃಷ್ಟಿಗೆ ಅವಕಾಶ ಮಾಡಿಕೊಡುತ್ತಾನೆ. ವಿನೂತನ ಮನುಕುಲವು ಶುಭಾರಂಭಗೊಳ್ಳುತ್ತದೆ.
ದುಷ್ಟ ಕುಲಾಂತಕ ತ್ರೈಲೋಕ ವಂದ್ಯ ಶ್ರೀಮನ್ನಾರಾಯಣನ ಜ್ಞಾನ ಸಂರಕ್ಷಣೆಯ ಪುಣ್ಯ ಕಥಾನಕವೇ ಈ ಮತ್ಸ್ಯಾವತಾರ. ಈ ದೃಶ್ಯ ರೂಪಕದ ನಿರ್ಮಾಣ ಶ್ರೀ ನಿತ್ಯ ಆರ್ಟ್ಸ್ ತೊಕ್ಕೊಟ್ಟು. ರೂಪಕದ ಪರಿಕಲ್ಪನೆ ಶ್ರೀ ವಿನೋದ್ ತೊಕ್ಕೊಟ್ಟು. ರೂಪಕದ ಕಥಾ ಸಂಕಲನ ಮತ್ತು ಸಂಭಾಷಣೆ ಡಾಕ್ಟರ್ ಅರುಣ್ ಉಳ್ಳಾಲ. ದೃಶ್ಯ ರೂಪಕದ ವರ್ಣಾಲಂಕಾರ HK ಉಳ್ಳಾಲ, ಪೂರ್ಣ ಆಚಾರ್ಯ ಕೋಟೆಕಾರ್, ಮೋಹನ ಉಳ್ಳಾಲ. ವಿದ್ಯುತ್ ದೀಪಾಲಂಕಾರ ಶ್ರೀ ವೈದ್ಯನಾಥ ಸೌಂಡ್ಸ್ ಅಂಡ್ ಲೈಟ್ಸ್ ಕೊಂಡಾಣ. ಸೌಂಡ್ ಮಿಕ್ಸಿಂಗ್ ರಾಗ ಸ್ಟುಡಿಯೋ ಮಂಗಳೂರು. ಸಂಪೂರ್ಣ ಸಹಕಾರ ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಳ್ಳಾಲ.